ಕರ್ಕೊಂಬಂದಿರೋರೆಲ್ಲ ಇಮ್ಮಿಡಿಯೇಟ್ ಆಗಿ ಹೊರಗೆ ಬರಬೇಕು. ಸೊ ಜಾವಾಸ್ಕ್ರಿಪ್ಟ್ ಅಲ್ಲೂ ಇಮಿಡಿಯೇಟ್ಲಿ ಇನ್ವೋಕ್ಡ್ ಫಂಕ್ಷನ್ ಎಕ್ಸ್ಪ್ರೆಷನ್ ಅಂತ ಇದೆ. ನಾವು ಶಾರ್ಟ್ ಫಾರ್ಮ್ ಅಲ್ಲಿ IIFE ಅಂತ ಕರಿತೀರಿ. ಅದು ಅವ್ನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ. ಸೊ ಇಫಿ ತುಂಬಾನೇ ಇಂಪಾರ್ಟೆಂಟ್. ಇದರಿಂದ ನಾವು ಫಂಕ್ಷನ್ ಇಮಿಡಿಯೇಟ್ ಆಗಿ ಎಕ್ಸಿಕ್ಯೂಟ್ ಮಾಡಬಹುದು. ಪ್ರೈವೇಟ್ ಸ್ಕೋಪ್ ವೇರಿಯಬಲ್ ಮಾಡಬಹುದು. ಗ್ಲೋಬಲ್ ನೇಮ್ ಸ್ಪೇಸ್ ನಾವು ಪೊಲ್ಯೂಷನ್ ಆಗಿಲ್ಲದೆ ಅವಾಯ್ಡ್ ಮಾಡಬಹುದು. ಸೊ ಇಫಿ ಸಿಂಟ್ಯಾಕ್ಸ್ ಬಂದ್ಬಿಟ್ಟು ತುಂಬಾ ಈಸಿ. ಎರಡು ಪ್ಯಾರಂಥೆಸಿಸ್ ಬ್ರಾಕೆಟ್, ಫಸ್ಟ್ ಪ್ಯಾರಂಥೆಸಿಸ್ ಬ್ರಾಕೆಟ್ ಅಲ್ಲಿ ಫಂಕ್ಷನ್ ಬಾಡಿ ಬರಿ, ಸೆಕೆಂಡ್ ಪ್ಯಾರಂಥೆಸಿಸ್ ಬಾಡಿದಲ್ಲಿ ನಿಮಗೆ ಆರ್ಗ್ಯುಮೆಂಟ್ ಪಾಸ್ ಮಾಡಿದರೆ ಪಾಸ್ ಮಾಡು. ಸೊ ಆಮೇಲೆ ಸೆಮಿಕೋಲನ್ ಹಾಕಿ ಫಿನಿಶ್ ಮಾಡು. ಸೊ ಈ ಎಕ್ಸಾಂಪಲ್ ನೋಡಬಹುದು ನೀವು. ಫಸ್ಟ್ ಪ್ಯಾರಂಥೆಸಿಸ್ ಒಳಗಡೆ ನಾನು ನಮಸ್ತೆ ಅಂತ ಬರ್ತೀನಿ. ಸೆಕೆಂಡ್ ಪ್ಯಾರಂಥೆಸಿಸ್ ಖಾಲಿ ಬಿಟ್ಟಿದ್ದೀನಿ, ಯಾಕಂದ್ರೆ ನಾನು ಯಾವುದು ಆರ್ಗ್ಯುಮೆಂಟ್ ಪಾಸ್ ಮಾಡ್ತಿಲ್ಲ. ಯಾವಾಗ ಇದನ್ನ ರನ್ ಮಾಡ್ತೀನೋ ಅವಾಗ ನಂಗೆ ಔಟ್ಪುಟ್ ನಮಸ್ತೆ ಅಂತ ಬರುತ್ತೆ. ಸೊ ಇವಾಗ ನೀವು ಇನ್ನೊಂದು ಎಕ್ಸಾಂಪಲ್ ನೋಡಬಹುದು. ನಾನು ಇಫಿನ ಒಂದು ರಿಸಲ್ಟ್ ಅನ್ನ ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡಿದ್ದೀನಿ. ಸೊ ಇಫ್ ಒಳಗಡೆ ಎರಡು ವೇರಿಯಬಲ್ ಇದೆ, ಒಂದು ಎಕ್ಸ್ ಅಂತ ಇನ್ನೊಂದು ವೈ ಅಂತ. ಸೊ ರಿಟರ್ನ್ ಎಕ್ಸ್ಪ್ರೆಸ್ ವೈ ಅಂತ ಇದೆ. ಸೊ ಯಾವಾಗ ನಾನು ಕನ್ಸೋಲ್ ಅಲ್ಲಿ ರಿಸಲ್ಟ್ ಹಾಕೊಂಡು ಔಟ್ಪುಟ್ ತಗೊಂಡಿನಿ ಅವಾಗ ನಂಗೆ ಔಟ್ಪುಟ್ 15 ಅಂತ ಬರುತ್ತೆ. ನಾನು ಕನ್ಸೋಲ್ ಅಲ್ಲಿ ಎಕ್ಸ್ ಮತ್ತೆ ವೈ ಔಟ್ಪುಟ್ ತಗೊಂಡ್ರೆ ನನಗೆ ಎರರ್ ಬರುತ್ತೆ. ಯಾಕಂದ್ರೆ ಇಫ್ ಒಳಗಡೆ ವೇರಿಯಬಲ್ ಡಿಕ್ಲೇರ್ ಮಾಡಿದ್ರೆ ಅದು ಪ್ರೈವೇಟ್ ಸ್ಕೋಪ್ ಆಗಿಬಿಡುತ್ತೆ. ಪ್ರೈವೇಟ್ ಸ್ಕೋಪ್ ಇಫಿ ವೇರಿಯಬಲ್ ನಾವು ಔಟ್ಸೈಡ್ ಔಟ್ಪುಟ್ ತಗೊಳಕಾಗಲ್ಲ. ಅದಕ್ಕೆ ನಮ್ಮ ಗ್ಲೋಬಲ್ ನೇಮ್ ಸ್ಪೇಸ್ ಕ್ಲೀನ್ ಆಗಿರುತ್ತೆ. ಪ್ರೈವೇಟ್ ಸ್ಕೋಪ್ ನ ಔಟ್ಪುಟ್ ತಗೊಂಡ್ರೆ ಇಫಿ ಹೇಳೋದು ಯಾಕೆ ಆಗಲ್ಲ, ಏನಾಯ್ತು ಆಗಲ್ಲ, ಆಗಲ್ಲ, ಬೇಡ ಅದು, ಯಾಕೆ ಬೇಡ ಸರ್, ಇದು